ಇನ್ನು ಅಮೆರಿಕ ಮೇಲೆ ಇರಾನ್ ದಾಳಿ ಎಫ್ಬಿಐ ಸ್ಫೋಟಕ ಮಾಹಿತಿಯನ್ನು ಹೊರಹಾಕ್ತಾ ಇದೆ. ಅಮೆರಿಕ ಮೇಲೆ ಯಾವುದೇ ಕ್ಷಣದಲ್ಲಿ ಇರಾನ್ ಪ್ರತಿಕಾರದ ದಾಳಿಯನ್ನ ಮಾಡಬಹುದು. ದಾಳಿಯ ವಿಚಾರವಾಗಿ ಇದೀಗ ಎಫ್ಬಿಐ ಹೊರಹಾಕ್ತಾ ಇರುವಂತಹ ಸ್ಫೋಟಕ ಮಾಹಿತಿ. ಸಮುದ್ರ ಮಾರ್ಗದ ಮೂಲಕ ಡ್ರೋನ್ ಅಟ್ಯಾಕ್ ಮಾಡುವಂತಹ ಸಾಧ್ಯತೆಗಳಿವೆ. ಅಮೆರಿಕ ಮೇಲಿನ ದಾಳಿಗೆ ಇರಾನ್ ಪಕ್ಕಾ ಪ್ಲಾನ್ ಮಾಡಿದೆ. ಅಮೆರಿಕ ಗುಪ್ತಚರ ಪಡೆಗಳ ಸ್ಫೋಟಕ ಮಾಹಿತಿ. ಇರಾನ್ ತೀರ ಪ್ರದೇಶದಲ್ಲಿ ಮಾತ್ರ ದಾಳಿಯಲ್ಲ, ಅಮೆರಿಕ ಸಮೀಪದ ಪಶ್ಚಿಮ ತೀರದ ಕ್ಯಾಲಿಫೋರ್ನಿಯಾ ಇದು ಕೂಡ ಇರಾನ್ ಟಾರ್ಗೆಟ್. ಇರಾನ್ ಸಂಚನ್ನ ಬರೋದಕ್ಕೆ ಮಾಡಿರುವಂತಹ ಕ್ಯಾಲಿಫೋರ್ನಿಯಾ ಕಡಲ ತೀರದಲ್ಲಿ ಹೈ ಅಲರ್ಟ್ ಮಾಡಲಾಗಿದೆ. ಈಗ ಎಫ್ಬಿಐ ಸ್ಫೋಟಕ ಅಂಶಗಳನ್ನ ಹೊರಹಾಕ್ತಾ ಇದೆ, ಮಾಹಿತಿಯನ್ನ ಬಿಚ್ಚಿಡ್ತಾ ಇದೆ. ಅಮೆರಿಕ ಮೇಲೆ ಯಾವುದೇ ಕ್ಷಣದಲ್ಲಿ ಇರಾನ್ ಪ್ರತಿಕಾರದ ದಾಳಿಯನ್ನ ತೀರಿಸಿಕೊಳ್ಳಬಹುದು. ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳು ಕೂಡ ನಡೀತಾ ಇದೆ. ಅಮೆರಿಕ ಮೇಲಿನ ದಾಳಿಗೆ ಇರಾನ್ ಪಕ್ಕಾ ಪ್ಲಾನ್ ಮಾಡಿದೆಯಂತೆ. ಅಮೆರಿಕ ಗುಪ್ತಚರ ಪಡೆಗಳ ಸ್ಫೋಟಕ ಮಾಹಿತಿ. ಇರಾನ್ ತೀರ ಪ್ರದೇಶದಲ್ಲಿ ಮಾತ್ರ ದಾಳಿ ನಡೆಯೋದಿಲ್ಲ, ಅಮೆರಿಕ ಸಮೀಪದ ಜಲಗಡಿಯಿಂದಲೂ ಕೂಡ ದಾಳಿಗೆ ಸ್ಕೆಚ್ ಹಾಕಲಾಗ್ತಾ ಇದೆಯಂತೆ. ಪಶ್ಚಿಮ ತೀರದ ಕ್ಯಾಲಿಫೋರ್ನಿಯಾ ಇದು ಮೇನ್ ಇರಾನ್ ಟಾರ್ಗೆಟ್ ಆಗಿರುತ್ತೆ. ಇರಾನ್ ಸಂಚನ್ನ ಬಯಲು ಮಾಡಿದಂತಹ ಎಫ್ಬಿಐ ಕ್ಯಾಲಿಫೋರ್ನಿಯಾ ಕಡಲ ತೀರದಲ್ಲಿ ಹೈ ಅಲರ್ಟ್ ಈಗ ಆಲ್ರೆಡಿ ಘೋಷಣೆ ಮಾಡಲಾಗಿದೆ. ಅಮೆರಿಕ ಮೇಲೆ ಇರಾನ್ ದಾಳಿಯ ಬಗ್ಗೆ ಸ್ಫೋಟಕ ಮಾಹಿತಿಗಳು ಹೊರಬೀಳ್ತಾ ಇರುವಂಥದ್ದು. ಇರಾನ್ ದಾಳಿಗೆ ದೊಡ್ಡಣ್ಣ ನಡುಗ್ ಹೋಗುತ್ತಾ ಹಾಗಿದ್ರೆ ಎಚ್ಚರಿಕೆ ಸಂದೇಶವನ್ನ ಟ್ರಂಪ್ ಕೊಡ್ತಾ ಇದ್ರು. ಈ ಕಡೆಯಿಂದ ಯಾವಾಗ ಸರ್ವೋಚ್ಚ ನಾಯಕನ ಆಯ್ಕೆ ಆಯಿತು, ಅದಾಗಿನಿಂದಲೂ ಕೂಡ ನಾವು ಯಾರನ್ನೂ ಬಿಡೋದಿಲ್ಲ, ಈ ಹಿಂದೆ ಆದಂತಹ ಪರಿಸ್ಥಿತಿಯೇ ಹೊಸದಾಗಿ ಬರುವಂತಹ ನೇಮಕ ಆಗುವಂತಹ ಸರ್ವೋಚ್ಚ ನಾಯಕನಿಗೂ ಕೂಡ ಆಗತ್ತೆ ಅನ್ನುವಂತಹ ಎಚ್ಚರಿಕೆ ಸಂದೇಶವನ್ನ ಟ್ರಂಪ್ ಕೊಟ್ಟರು. ಬಟ್ ಇರಾನ್ ಇಷ್ಟು ದಿನ ಯುದ್ಧವನ್ನ ಆರಂಭ ಮಾಡಿದ್ದು ನೀವಾಗಿರ್ಬೋದು, ಆದರೆ ಅದನ್ನ ಕಂಟಿನ್ಯೂ ಮಾಡಬೇಕಾ ಅಥವಾ ಸ್ಟಾಪ್ ಮಾಡಬೇಕಾ, ವಾಟ್ ನೆಕ್ಸ್ಟ್ ಅನ್ನೋದನ್ನ ಡಿಸೈಡ್ ಮಾಡೋದು ನಮ್ಮ ಕೈಲಿದೆ ಅಂತ ಹೇಳ್ಬಿಟ್ಟು, ನಾವು ಪ್ರತಿಕಾರದ ದಾಳಿಯನ್ನ ತೀರಿಸಿಕೊಳ್ಳದೆ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಇರಾನ್ ಎಚ್ಚರಿಕೆ ಸಂದೇಶವನ್ನ ಟ್ರಂಪ್ಗೆ ನೀಡ್ತಾ ಹೋದ್ರು. ಅದಕ್ಕೆ ತಕ್ಕಂತೆ ಅಮೆರಿಕ ಮಿತ್ರ ರಾಷ್ಟ್ರಗಳ ಮೇಲೆ ದಾಳಿಯನ್ನು ಕೂಡ ನಡೆಸಿ ಇದೀಗ ಕ್ಯಾಲಿಫೋರ್ನಿಯಾ ಕಡಲ ತೀರದಲ್ಲಿ ದಾಳಿಯನ್ನು ನಡೆಸೋದಕ್ಕೆ ಸ್ಕೆಚ್ ಹಾಕಲಾಗಿದೆ ಅನ್ನುವಂತಹ ಸ್ಫೋಟಕ ಮಾಹಿತಿ ಹೊರಬಿದ್ದಿರುವಂಥದ್ದು ಎಫ್ಬಿಐ ಕಡೆಯಿಂದ. ಹಾಗಾಗಿ ಕ್ಯಾಲಿಫೋರ್ನಿಯಾ ಕಡಲ ತೀರದಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ. ಅಮೆರಿಕ ಮಿತ್ರ ರಾಷ್ಟ್ರಗಳ ಮೇಲೆ ಇದೀಗ ಕಣ್ಣಿಟ್ಟಿರುವಂಥದ್ದು ಇರಾನ್. ಯಾವ ಸಮಯದಲ್ಲಿ ಬೇಕಾದರೂ ಏನು ಬೇಕಾದರೂ ಆಗಬಹುದು, ನಾವು ಪ್ರತಿಕಾರವನ್ನು ತೀರಿಸಿಕೊಳ್ಳದೆ ಬಿಡೋದಿಲ್ಲ. ಇನ್ನು ಜಗತ್ತಿಗೆ ಇರಾನ್ ಬಿಗ್ ವಾರ್ನಿಂಗ್ ಅನ್ನ ಕೊಡ್ತಾ ಇದೆ. ತೈಲ ದರಗಳ ವಿಚಾರದಲ್ಲಿ ಇರಾನ್ ವಾರ್ನಿಂಗ್ ಅನ್ನ ಕೊಡ್ತಾ ಇರುವಂಥದ್ದು. ಯಾವುದೇ ಕ್ಷಣದಲ್ಲಿ ಬೇಕಾದರೂ ತೈಲ ದರಗಳ ವಿಚಾರದಲ್ಲಿ ಏನು ಬೇಕಾದರೂ ಆಗಬಹುದು. ಜಗತ್ತಿಗೆ ಇರಾನ್ ಬಿಗ್ ವಾರ್ನಿಂಗ್ ಅನ್ನ ಕೊಡ್ತಾ ಇದೆ. ಕಚ್ಚಾ ತೈಲದ ಬೆಲೆ ಹೆಚ್ಚುತ್ತೆ ಅಂತ ಹೇಳ್ತಾ ಇದ್ದಾರೆ. $200 ಆಗುತ್ತಂತೆ ಕಚ್ಚಾ ತೈಲ ಬೆಲೆ. ಯಾವುದಕ್ಕೂ ಜಗತ್ತು ಸನ್ನದ್ಧವಾಗಬೇಕು. ಅಮೆರಿಕ ಇಸ್ರೇಲ್ ತೈಲ ದಾಹದ ಎಫೆಕ್ಟ್ ಅಂತ ಹೇಳ್ತಿದೆ. ಅಮೆರಿಕ ಇಸ್ರೇಲ್ನಿಂದಲೇ ಇಂದು ಜಗತ್ತಿಗೆ ಸಂಕಷ್ಟ ಉಂಟಾಗಿರುವಂಥದ್ದು. ಯುದ್ಧ ಇಷ್ಟಕ್ಕೆ ನಿಲ್ಲೋದಿಲ್ಲ, ನಾವು ನಿಲ್ಲೋದಕ್ಕೆ ಬಿಡೋದಿಲ್ಲ. ಮುಂದಿನ ದಿನಗಳು ಮತ್ತಷ್ಟು ದುಬಾರಿ ಆಗಲಿದೆ. ಇಡೀ ವಿಶ್ವಕ್ಕೆ ಬಿಗ್ ಮೆಸೇಜ್ ಅನ್ನ ಕೊಟ್ಟಿದೆ ಇರಾನ್. ಜಗತ್ತಿಗೆ ಇರಾನ್ ಬಿಗ್ ವಾರ್ನಿಂಗ್ ಅನ್ನ ಕೊಟ್ಟಿರುವಂಥದ್ದು. ತೈಲ ದರಗಳ ವಿಚಾರದಲ್ಲಿ ಇರಾನ್ ವಾರ್ನಿಂಗ್ ಅನ್ನ ಕೊಡ್ತಾ ಇದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕಚ್ಚಾ ತೈಲದ ಬೆಲೆ ಹೆಚ್ಚಾಗತ್ತೆ ಅಂತ. ಶೀಘ್ರವೇ $200 ಆಗುತ್ತೆ ಕಚ್ಚಾ ತೈಲದ ಬೆಲೆ ಅಂತ ಹೇಳ್ಬಿಟ್ಟು ವಾರ್ನಿಂಗ್ ಕೊಡ್ತಾ ಇರುವಂಥದ್ದು ಇರಾನ್. ಯಾವುದಕ್ಕೂ ಜಗತ್ತು ಸನ್ನದ್ಧವಾಗಬೇಕು. ಇದು ಅಮೆರಿಕ ಇಸ್ರೇಲ್ ತೈಲ ದಾಹದ ಎಫೆಕ್ಟ್ ಅಂತ ಕೂಡ ಹೇಳ್ತಾ ಇದೆ. ಅಮೆರಿಕ ಇಸ್ರೇಲ್ನಿಂದಲೇ ಇಂದು ಜಗತ್ತಿಗೆ ಸಂಕಷ್ಟ. ಯುದ್ಧ ಇಷ್ಟಕ್ಕೆ ನಿಲ್ಲೋದಿಲ್ಲ, ನಾವು ನಿಲ್ಲೋದಕ್ಕೆ ಬಿಡೋದೂ ಇಲ್ಲ. ಮುಂದಿನ ದಿನಗಳು ಮತ್ತಷ್ಟು ದುಬಾರಿ ಆಗಲಿದೆ ಅಂತ
ಎಚ್ಚರಿಕೆಯ ಸಂದೇಶವನ್ನ ಇಡೀ ವರ್ಲ್ಡ್ಗೆ ಕೊಡ್ತಾ ಇದೆ. ಬಿಗ್ ಶಾಕ್ ಅನ್ನ ನೀಡ್ತಾ ಇದೆ ಇರಾನ್. ಇದೀಗ ಪ್ರತಿಕಾರದ ದಾಳಿ, ಘನಘೋರ ಯುದ್ಧ ನಿಲ್ಲಿಸೋದಕ್ಕೆ ಸಾಧ್ಯನೇ ಇಲ್ಲ, ಮುಂದುವರಿಯುತ್ತೆ ಅನ್ನುವಂತಹ ಎಚ್ಚರಿಕೆಯ ಸಂದೇಶವನ್ನ ಇರಾನ್ ಇಡೀ ವಿಶ್ವಕ್ಕೆ ಕೊಡ್ತಾ ಇರುವಂತದ್ದು. ಶೀಘ್ರವೇ ಕಚ್ಚಾ ತೈಲದ ಬೆಲೆಯ ಶಾಕ್ ಅನ್ನ ನೀಡೋದಕ್ಕೆ ಮುಂದಾಗತ್ತೆ ಅಂತೆ. $200 ವ್ಯತ್ಯಾಸ ಉಂಟಾಗುತ್ತೆ ಅನ್ನುವಂತಹ ಶಾಕಿಂಗ್ ಮೆಸೇಜ್ ಅನ್ನ ರವಾನೆ ಮಾಡಿದೆ ಇರಾನ್. ಇದೀಗ ಜಗತ್ತಿಗೆ, ಇಡೀ ವರ್ಲ್ಡ್ಗೆ, ಇಡೀ ವಿಶ್ವಕ್ಕೆ ಇರಾನ್ ಬಿಗ್ ಶಾಕ್ ಅನ್ನ ಕೊಡ್ತಾ ಇದೆ. ಇಸ್ರೇಲ್ ಅಮೆರಿಕ ಯುದ್ಧದ ಎಫೆಕ್ಟ್ ತೈಲ ದರದಲ್ಲಿ ಯಾವ ಸಮಯದಲ್ಲಿ ಬೇಕಾದ್ರೂ, ಯಾವ ಮಟ್ಟಕ್ಕೆ ಬೇಕಾದ್ರೂ ಬದಲಾವಣೆಗಳು, ಬೆಲೆ ಏರಿಕೆ ಹೋಗಿ ತಲುಪಬಹುದು. $200 ವರೆಗೂ ಕೂಡ ಬೆಲೆ ಏರಿಕೆ, ತೈಲ ಬೆಲೆ ಏರಿಕೆ ಆಗಬಹುದು. ಇದನ್ನ ಫೇಸ್ ಮಾಡೋದಕ್ಕೆ ಇಡೀ ಜಗತ್ತು ಸನ್ನದ್ಧವಾಗಿರಬೇಕು ಅನ್ನುವಂತಹ ಎಚ್ಚರಿಕೆಯ ಸಂದೇಶವನ್ನ ಇರಾನ್ ಈಗ ಇಡೀ ವರ್ಲ್ಡ್ಗೆ ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ಯುದ್ಧವನ್ನ ನಿಲ್ಲಿಸುವಂತಹ ಮಾತೇ ಇಲ್ಲ. ಇಡೀ ವಿಶ್ವಕ್ಕೆ ಎಚ್ಚರಿಕೆಯ ಸಂದೇಶವನ್ನ ಕೊಟ್ಟಿರುವಂತದ್ದು ಇರಾನ್. ನೀವೆಲ್ಲರೂ ಕೂಡ ಸನ್ನದ್ಧರಾಗಿರಿ ಅಂತ ಹೇಳ್ಬಿಟ್ಟು ಪ್ರತಿಕಾರದ ದಾಳಿಯನ್ನ ತೀರಿಸಿಕೊಳ್ಳುವಂತಹ ಪಣವನ್ನ ತೊಟ್ಟು ಇದೀಗ ಇರಾನ್ ನಿಂತಿರುವಂಥದ್ದು. ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಕಚ್ಚಾ ತೈಲದ ಬೆಲೆ ಹೆಚ್ಚಾಗುತ್ತೆ. $200 ಆಗುತ್ತೆ ಕಚ್ಚಾ ತೈಲದ ಬೆಲೆ ಶೀಘ್ರದಲ್ಲಿಯೇ ಅಂತ ಹೇಳ್ತಾ ಇದೆ. ಇಡೀ ವರ್ಲ್ಡ್ ಇದಕ್ಕೆ, ಇಡೀ ಜಗತ್ತು ಸನ್ನದ್ಧವಾಗಿರಬೇಕು ಅಂತ ಎಚ್ಚರಿಕೆ ಸಂದೇಶವನ್ನ ಕೊಟ್ಟಿದೆ.